ನನಗನ್ನಿಸ್ತಿದೆ ಇಲ್ಲಿ ಹೂಡಿಕೆ ಮಾಡಿದ್ರೆ ಮತ್ತೆ ನನಗೂ ಪ್ರೆಷರ್ ಆಗುತ್ತೆ, ನಾನು ಎಲ್ಲಿಂದನೋ ದುಡ್ಡು ತರಬೇಕು. ಜನಗಳಿದ್ರೇ ದುಡ್ಡು ಇಸ್ಕೊಂಡು ನನಗೆ 2,000 ರೂಪಾಯಿ ಕೋಟಿ ಕೊಡ್ತಾರ ಸ್ವಾಮಿ? ಜನ ಕೊಡ್ತಾರ ಹೇಳಿ? ಕೊಡಲ್ಲ. ಪಾರ್ಟಿ ಫಂಡ್ ಅಂತ ಓಪನ್ ಮಾಡ್ತೀನಿ, ನಂಗೆ 2,000 ಕೋಟಿ, ಜನಗಳೆಲ್ಲ 200, 500, 1000, 1 ಲಕ್ಷ, 2 ಲಕ್ಷ ಆಗ್ತಾ ಹೋಗ್ತಾರ? ಕಷ್ಟ ಅಲ್ವಾ? ಮತ್ತೆ ಯಾರು ಕೊಡೋದು ಈ ದುಡ್ಡನ್ನು ನನಗೆ? ನನ್ನ ಕೈಯಿಂದ ನಾನು ಹಾಕ್ಬೇಕು. ನಾನು ಅಷ್ಟು ದೊಡ್ಡ ಶ್ರೀಮಂತ ಅಲ್ಲ, ಯಾರ ಹತ್ರನೇ ಇಸ್ಕೊಬೇಕು. ಇಸ್ಕೊಂಡು ನಾನು ಇದು ಮಾಡಿದ್ರೆ ಕೊಟ್ಟವನು ಸುಮ್ಮನೆ ಇರ್ತಾನ? ಇಲ್ಲ ಅಲ್ವಾ? ಇದನ್ನು ತೆಗಿಬೇಕು ಅಂದರೆ ಜನ ಜಾಗೃತರಾಗಬೇಕು, ಅವೇರ್ನೆಸ್ ಬರಬೇಕು ಜನರಲ್ಲಿ. ಆ ಜಾಗೃತಿ ಮೂಡಿಸೋಕ್ಕೋಸ್ಕರ ನಾನು ಮಾತಾಡ್ತಾ ಇರೋದು ನಿಮಗೆ. ಅದನ್ನ ನಾನು ಮಾತಾಡ್ಬೇಕಲ್ವಾ? ಅಟ್ಲೀಸ್ಟ್ ಮಾತಾಡ್ಬೇಕು. ಇದನ್ನ ಮಾತಾಡಿದ್ರೆ ತಾನೇ ಅರ್ಥ ಆಗೋದು. ನೀವು ಯಾವ ವೇದಿಕೆನ ಬಳಸ್ಕೊಳ್ತಾ ಇದೀರ ಮಾತಾಡಿ? ಇಲ್ಲಿ ನೋಡಿ, ಇದು ವೇದಿಕೆ ಅಲ್ವಾ? ಇದು ಇಲ್ಲಿ ಜನ ರೀಚ್ ಆಗ್ತಾ ಇಲ್ವಾ? ಇಲ್ಲಿ ಓಕೆ, ಈ ಒಂದು ಚಾನಲ್ ಮಾಡಿದಿರಲ್ಲ ನೀವು, ಇದು ಎಷ್ಟು ಜನಕ್ಕೆ ರೀಚ್ ಆಗ್ಬೋದು ನಿಮ್ಮ ಪ್ರಕಾರ? ಗೊತ್ತಾಗಲ್ಲ. ಅದು ಯಾವಾಗ ಹೆಂಗ್ ಬೇಕಾದ್ರೆ ಒಂದು ಅಂದಾಜು ಗೊತ್ತಾಗತ್ತಾ? ಹೌದು. ಮಿನಿಮಮ್ ಒಂದು ಎಷ್ಟು ಜನಕ್ಕೆ ರೀಚ್ ಆಗ್ಬೋದು? 2 ಲಕ್ಷ, 3 ಲಕ್ಷ, 4 ಲಕ್ಷ, 1 ಲಕ್ಷ ಜನ ಇಟ್ಕೊಳ್ಳಿ. ಆ 1 ಲಕ್ಷ ಜನಕ್ಕೆ ಒಂದು ಜವಾಬ್ದಾರಿ ಇದೆಯಲ್ವಾ? ಆ 1 ಲಕ್ಷ ಜನ ಅವ್ರ ಮನೆಯ 4 ಜನರಿಗೆ ಹೇಳ್ಬೋದಲ್ವಾ? ಇದು ಮಲ್ಟಿಪಲ್. ಇಲ್ಲಪ್ಪ, ಪ್ರಚಾರ ಇದು ಅದು ಎಲ್ಲ ಅಂದ್ರೆ ಇಲ್ಲಿ ಹೂಡಿಕೆ ಆಗತ್ತೆ. ಆ ಹೂಡಿಕೆ ಯಾಕೆ ಆಗ್ತಿದೆ? ನಮ್ಮದೇ, ನಮ್ಮ ಮಕ್ಕಳಿಗೆ ನಾವು ಕಟ್ಟಿರೋ ಟ್ಯಾಕ್ಸ್ ಮನಿ ಅಲ್ಲಿದೆ. ನಾಳೆ ಇದನ್ನ ಕೇಳಕ್ ಆಗದಿರೋ ಪರಿಸ್ಥಿತಿ ಬರುತ್ತೆ. ನಾವು ಇದನ್ನ ಫಸ್ಟ್ ತೆಗಿಬೇಕು. ನಾವು ಹೇಳ್ಬೇಕು, ಪ್ರಚಾರ ಮಾಡ್ಬೇಡಪ್ಪ ನೀನು. ನನಗೆ ಸೋಷಿಯಲ್ ಮೀಡಿಯಾ ಇದೆ, ಇಲ್ಲಿ 1 ಲಕ್ಷ ಜನಕ್ಕೆ ಗೊತ್ತಾಗಿರೋದು. 1 ಲಕ್ಷ ಜನಕ್ಕೆ ಗೊತ್ತಾಗಿರೋ 4 ಜನಕ್ಕೆ ಹೇಳ್ಬೋದಲ್ಲ, ಸೋಷಿಯಲ್ ಮೀಡಿಯಾ ಇಲ್ಲದೆ ಇದ್ರು ಕೂಡ. ಒಂದು ಹಳ್ಳಿಲಿ ನನ್ನ ಹತ್ರ ಮೊಬೈಲ್ ಇದೆ, 4 ಜನರ ಹತ್ರ ಇಲ್ಲ ಅನ್ಕೊಳ್ಳಿ, ನಾನು ಅವ್ರಿಗೋಗಿ ಹೇಳ್ಬೋದಲ್ಲ, ಈ ಥರ ಒಂದು ಬದಲಾಯಿಸೋಣ, ಒಂದು ಹೊಸ ಪದ್ಧತಿ ತಗೊಂಬರೋಣ, ಅದು ಪ್ರಜಾಕೀಯ, ಇಲ್ಲಿ ನಾವು ಗೆಲ್ಲಬೇಕು, ಇಲ್ಲಿ ನಮ್ಗೆ ಯಾರು ಬಂದು ನಿಂತ್ಕೊಂತಾರೋ ಅವ್ರು ಇಂಪಾರ್ಟೆಂಟ್ ಅಲ್ಲ, ಅವನೊಬ್ಬ ಕೆಲಸಗಾರ, ನಾವು ಅವನ್ನ ಕಂಟ್ರೋಲ್ ಇಡಬೇಕು. ಅವ್ನು ಬಂದಾಗ ಎಲೆಕ್ಷನ್ಗೆ ಏನಾರ ವೋಟು ಅಂತ ಕೇಳ್ದ, ನಾವು ಈ ಕಂಡೀಷನ್ ಹಾಕಬೇಕು, ನೀನು ಈಗ ಓಡಾಡೋದು ನನಗೆ ಮುಖ್ಯ ಅಲ್ಲಪ್ಪ, ನಿನ್ಗೊಂದು ಕೆಲಸ ಕೊಡ್ತೀವಿ ಗೊತ್ತಾ, ಆಮೇಲೆ ನೀನು ಬರ್ತೀಯಾ, ಮಾಡ್ಕೊಂಡು ಹೋಗ್ಬೇಕು, ಪ್ರತಿ ತಿಂಗಳು ಬರ್ತೀಯಾ, ನಮ್ಮ ಟಚ್ಚಲ್ಲಿ ಇರ್ತೀಯಾ, ನಮ್ಗೆ ವರದಿ ಒಪ್ಪಿಸ್ತೀಯಾ, ನಾಳೆ ನೀನು ಸರಿಯಾಗಿ ಕೆಲಸ ಮಾಡಿಲ್ಲ ನೀನು ಇಳಿಸ್ತೀವಿ, ಇಳಿಬೇಕು, ನೀನು ರಿಸೈನ್ ಮಾಡಕ್ ರೆಡಿ ಇದೆಯಾ? ಇದನ್ನ ಕೇಳ್ಬೇಕು ತಾನೆ. ಹೌದು, ಇದೇ ಬದಲಾವಣೆ.